ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಡೇಟಾ ಅನಾಲಿಸಿಸ್ ಮಾಡಬೇಕಾದಾಗ ಪಿವಟ್ ಟೇಬಲ್ ಅಷ್ಟೇ ಪಿವಟ್ ಚಾರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಿವಟ್ ಟೇಬಲಿಂದ ಹೇಗೆ ಡೇಟಾ ಸಮ್ಮರೈಸ್ ಮಾಡ್ತೀವೋ ಅದೇ ಥರ ಪಿವಟ್ ಚಾರ್ಟಿಂದ ಡೇಟಾನ ವಿಷುವಲೈಸ್ ಮಾಡ್ಬೋದು. ಪಿವಟ್ ಚಾರ್ಟ್ ಅಂದರೆ ಏನು? ಪಿವಟ್ ಚಾರ್ಟ್ಗೆ ಡೆಫಿನಿಷನ್ ಏನಂದರೆ, ಪಿವಟ್ ಚಾರ್ಟ್ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಪಿವಟ್ ಟೇಬಲ್ ಡೇಟಾ. ಪಿವಟ್ ಚಾರ್ಟ್ ಇನ್ಸರ್ಟ್ ಮಾಡಬೇಕಾದಾಗ ಇನ್ಸರ್ಟ್ ಆಗಿ ಹೋಗಬೇಕು. ಪಿವಟ್ ಚಾರ್ಟ್ ಇದೆ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ನ್ಯೂ ವರ್ಕ್ಶೀಟ್, ಎಕ್ಸಿಸ್ಟಿಂಗ್ ವರ್ಕ್ಶೀಟ್. ನ್ಯೂ ವರ್ಕ್ಶೀಟಲ್ಲಿ ತಗೊಳ್ಳೋಣ. ಪಿವಟ್ ಟೇಬಲ್, ಪಿವಟ್ ಚಾರ್ಟ್ ಎರಡು ಇನ್ಸರ್ಟ್ ಆಗಿದೆ. ಯಾಕಂದರೆ ಪಿವಟ್ ಟೇಬಲ್ ಇಲ್ದಲೇ ಪಿವಟ್ ಚಾರ್ಟ್ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಸೆಲ್ ಪಾಯಿಂಟರ್ ಪಿವಟ್ ಟೇಬಲಲ್ಲಿ ಇಟ್ಟಾಗ ಪಿವಟ್ ಟೇಬಲ್ ಫೀಲ್ಡ್ಸ್ ನೋಡ್ಬೋದು. ಫಿಲ್ಟರ್ಸ್, ಕಾಲಮ್ಸ್, ರೋಸ್, ವ್ಯಾಲ್ಯೂಸ್. ಚಾರ್ಟ್ ಸೆಲೆಕ್ಟ್ ಮಾಡಿದಾಗ ಪಿವಟ್ ಟೇಬಲ್ ಚಾರ್ಟ್ ಫೀಲ್ಡ್ಸ್ ನೋಡ್ಬೋದು. ಪಿವಟ್ ಚಾರ್ಟ್ ಫೀಲ್ಡ್ಸ್, ಫಿಲ್ಟರ್ಸ್, ಲೆಜೆಂಡ್, ಆಕ್ಸಿಸ್, ವ್ಯಾಲ್ಯೂಸ್ ಈ ಥರ ಡಿಸ್ಪ್ಲೇ ಆಗುತ್ತೆ. ಪಿವಟ್ ಚಾರ್ಟ್ ಫೀಲ್ಡ್ಸಿಂದ ಕೂಡ ಪಿವಟ್ ಟೇಬಲ್ ಮತ್ತು ಪಿವಟ್ ಚಾರ್ಟ್ನ ಕ್ರಿಯೇಟ್ ಮಾಡ್ಬೋದು. ರೀಜನ್ ಡ್ರ್ಯಾಗ್ ಮಾಡಿ ಆಕ್ಸಿಸಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಸೇಲ್ಸ್, ವ್ಯಾಲ್ಯೂಸಲ್ಲಿ ಡ್ರಾಪ್ ಮಾಡ್ತೀನಿ. ಪಿವಟ್ ಟೇಬಲ್, ಪಿವಟ್ ಚಾರ್ಟ್ ಎರಡು ಕ್ರಿಯೇಟ್ ಆಗಿದೆ. ಕಾಲಮ್ ಚಾರ್ಟ್ ಇನ್ಸರ್ಟ್ ಆಗಿದೆ. ಚಾರ್ಟ್ಗೆ ಟೈಟಲ್ ಇರುತ್ತೆ. ಇದು ಚಾರ್ಟ್ ಟೈಟಲ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗುತ್ತೆ. ಇದು ವ್ಯಾಲ್ಯೂ ಆಕ್ಸಿಸ್ ಅಥವಾ ವರ್ಟಿಕಲ್ ಆಕ್ಸಿಸ್. ಬಾಟಮಲ್ಲಿ ಡೇಟಾ ಲೇಬಲ್ಸ್ ಡಿಸ್ಪ್ಲೇ ಆಗುತ್ತೆ. ಇದನ್ನು ಕ್ಯಾಟಗರಿ ಆಕ್ಸಿಸ್ ಅಂತ ಕೂಡ ಹೇಳ್ತಾರೆ, ಹಾರಿಜಾಂಟಲ್ ಆಕ್ಸಿಸ್ ಅಂತ ಕೂಡ ಹೇಳ್ಬೋದು. ಟೋಟಲ್ ಅಂತ ಚಾರ್ಟಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದು ಕಾಲಮ್ ಚಾರ್ಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅದನ್ನು ತೋರಿಸುತ್ತೆ. ಇದು ಲೆಜೆಂಡ್. ಇವೆಲ್ಲ ಚಾರ್ಟ್ ಎಲಿಮೆಂಟ್ಸ್. ಚಾರ್ಟ್ ಸೆಲೆಕ್ಟ್ ಮಾಡಿದ್ರೆ ಟಾಪ್ ರೈಟ್ ಕಾರ್ನರಲ್ಲಿ ಪ್ಲಸ್ ಸೈನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಎಲಿಮೆಂಟ್ಸ್ ನೋಡ್ಬೋದು. ಆಕ್ಸಿಸ್ ಅಂತ ಇದೆ, ಚೆಕ್ ಬಾಕ್ಸಲ್ಲಿ ಚೆಕ್ ಆಗಿದೆ. ಚೆಕ್ ಬಾಕ್ಸ್ ಅನ್ಚೆಕ್ ಮಾಡಿದ್ರೆ ವರ್ಟಿಕಲ್ ಆಕ್ಸಿಸ್, ಹಾರಿಜಾಂಟಲ್ ಆಕ್ಸಿಸ್ ಎರಡು ಲೇಬಲ್ಸ್ ರಿಮೂವ್ ಆಗುತ್ತೆ. ಅನ್ಚೆಕ್ ಮಾಡಿದ್ದೀನಿ, ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ಆಕ್ಸಿಸ್ ಟೈಟಲ್ಸ್ ಕೂಡ ಕೊಡ್ಬೋದು. ಆಕ್ಸಿಸ್ ಟೈಟಲ್ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಆಕ್ಸಿಸ್ ಟೈಟಲ್ಸ್ ಬರುತ್ತೆ. ಎಡಿಟ್ ಮಾಡಿ ಸೇಲ್ಸ್ ಅಂತ ಟೈಟಲ್ ಕೊಡ್ಬೋದು. ಆಕ್ಸಿಸ್ ಟೈಟಲ್, ಹಾರಿಜಾಂಟಲ್ ಆಕ್ಸಿಸ್ ಟೈಟಲ್ನ ರೀಜನ್ ಅಂತ ಕೊಡ್ಬೋದು. ಚಾರ್ಟಲ್ಲಿ ರೀಜನ್ ಅಂತ ಲೇಬಲ್ ಇದೆ, ಸಮ್ ಆಫ್ ಸೇಲ್ಸ್ ಅಂತ ಲೇಬಲ್ ಇದೆ. ಅದರಿಂದ ಆಕ್ಸಿಸ್ ಟೈಟಲ್ ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಕ್ಸಿಸ್ ಟೈಟಲ್ ಚೆಕ್ ಬಾಕ್ಸ್ನ ಅನ್ಚೆಕ್ ಮಾಡಿದ್ರೆ ಟೈಟಲ್ಸ್ ರಿಮೂವ್ ಆಗುತ್ತೆ. ಚಾರ್ಟ್ ಟೈಟಲ್ ಕೂಡ ಬೇಕಾದರೆ ಇಟ್ಕೊಳ್ಬೋದು, ಬೇಡ ಅಂದರೆ ಚೆಕ್ ಬಾಕ್ಸ್ ಅನ್ಚೆಕ್ ಮಾಡಿ ರಿಮೂವ್ ಮಾಡ್ಬೋದು. ಟೈಟಲ್ ರಿಮೂವ್ ಆಗಿದೆ. ಮತ್ತೆ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಟೈಟಲ್ ಬರುತ್ತೆ. ಟೈಟಲ್ನ ಎಡಿಟ್ ಕೂಡ ಮಾಡ್ಬೋದು. ರೀಜನ್ ವೈಸ್ ಸೇಲ್ ಸಮ್ಮರಿ, ರೀಜನ್ ವೈಸ್ ಸೇಲ್ಸ್ ಅಂತ ಟೈಟಲ್ ಕೊಡ್ತೀನಿ. ಪಿವಟ್ ಚಾರ್ಟ್ ಆಕ್ಸಿಸಲ್ಲಿ ವ್ಯಾಲ್ಯೂಸ್ 0 ಇಂದ ಶುರುವಾಗಿ 5 lakh, 10 lakh, 15 lakh ಈ ಥರ 5 ಲಕ್ಷ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಈಸ್ಟ್ ರೀಜನ್ ಸೇಲ್ಸ್ ಎಷ್ಟಿದೆ ಅಂತ ತಿಳ್ಕೊಬೇಕಾದ್ರೆ 15 lakh ಜಾಸ್ತಿ ಇದೆ, 20 lakh ಕಡಿಮೆ ಇದೆ. ನಾರ್ತ್ ರೀಜನ್ ಸೇಲ್ಸ್ 15 lakh ಸ್ವಲ್ಪ ಜಾಸ್ತಿ ಇದೆ. ಪಿವಟ್ ಟೇಬಲಲ್ಲಿರೋ ಎಕ್ಸಾಕ್ಟ್ ವ್ಯಾಲ್ಯೂಸ್ ಪಿವಟ್ ಚಾರ್ಟಲ್ಲಿ ಡಿಸ್ಪ್ಲೇ ಆಗಬೇಕಾದ್ರೆ ಡೇಟಾ ಲೇಬಲ್ಸ್ ಆನ್ ಮಾಡಬೇಕು. ಪ್ಲಸ್ ಸೈನಲ್ಲಿ ಹೋಗಿ ಡೇಟಾ ಲೇಬಲ್ಸ್ ಚೆಕ್ ಬಾಕ್ಸಲ್ಲಿ ಚೆಕ್ ಮಾಡಿದ್ರೆ ಡೇಟಾ ಲೇಬಲ್ಸ್ ಡಿಸ್ಪ್ಲೇ ಆಗುತ್ತೆ. ಬೇಕಾದರೆ ಇಟ್ಕೊಳ್ಬೋದು, ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಡೇಟಾ ಟೇಬಲ್ ಆಪ್ಷನ್ ಇದೆ. ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಪಿವಟ್ ಟೇಬಲಲ್ಲಿರೋ ವ್ಯಾಲ್ಯೂಸ್ ಚಾರ್ಟ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ರಿಮೂವ್ ಮಾಡ್ತಾ ಇದ್ದೀನಿ. ಪಿವಟ್ ಚಾರ್ಟಲ್ಲಿ ಗ್ರಿಡ್ ಲೈನ್ಸ್ ಇವೆ. ಒಂದೊಂದು ಗ್ರಿಡ್ ಲೈನ್ಸ್ ಒಂದೊಂದು ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಗ್ರಿಡ್ ಲೈನ್ಸ್ನ ಬೇಕಾದರೆ ಇಟ್ಕೊಳ್ಬೋದು, ಬೇಡ ಅಂದರೆ ಆಫ್ ಮಾಡ್ಬೋದು. ಚೆಕ್ ಬಾಕ್ಸಲ್ಲಿ ಅನ್ಚೆಕ್ ಮಾಡಿದ್ರೆ ರಿಮೂವ್ ಆಗುತ್ತೆ.
ಲೆಜೆಂಡ್ ಕೂಡ ಬೇಕಾದರೆ ಇಟ್ಕೊಳ್ಬೋದು, ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಟೋಟಲ್ ಅಂತ ಲೆಜೆಂಡ್ ಇದೆ, ಚೆಕ್ ಬಾಕ್ಸ್ ಅನ್ಚೆಕ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಎರರ್ ಬಾರ್ಸ್ ಅಂತ ಒಂದು ಆಪ್ಷನ್ ಇದೆ. ಎರರ್ ಬಾರ್ಸ್ ಸಾಮಾನ್ಯವಾಗಿ ಸ್ಟ್ಯಾಟಿಸ್ಟಿಕಲ್ ಡೇಟಾಗೆ ಯೂಸ್ ಮಾಡ್ತಾರೆ. ಸರ್ವೆ ಡೇಟಾನಲ್ಲಿ ಸರ್ವೆ ಪ್ರಕಾರ ಸೇಲ್ಸ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ಪ್ರಿಡಿಕ್ಟ್ ಮಾಡೋಕ್ಕೋಸ್ಕರ ಎರರ್ ಬಾರ್ಸ್ನ ಯೂಸ್ ಮಾಡ್ತಾರೆ. ಎರರ್ ಬಾರ್ಸ್ ಚೆಕ್ ಮಾಡಿದ್ರೆ ಎರರ್ ಬಾರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಕಾಲಮ್ಸ್ ಡಾರ್ಕ್ ಕಲರ್ ಇರೋದ್ರಿಂದ ಎರರ್ ಬಾರ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಲೈಟ್ ಕಲರ್ಗೆ ಫಾರ್ಮ್ಯಾಟ್ ಮಾಡೋಣ. ಬ್ರಷ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ಬೇರೆ ಬೇರೆ ಆಪ್ಷನ್ಗಳಿವೆ. ಡಿಸೈನ್ ಟ್ಯಾಬಲ್ ಕೂಡ ಡಿಸೈನ್ ಆಪ್ಷನ್ ಇದೆ, ಚಾರ್ಟ್ ಡಿಸೈನ್ ಆಪ್ಷನ್ ಇದೆ. ಕಲರ್ ಕೂಡ ಚೇಂಜ್ ಮಾಡ್ಬೋದು. ಲೈಟ್ ಕಲರ್ ತಗೊಳ್ತೀನಿ ಎರರ್ ಬಾರ್ಸ್ ಕಾಣಿಸೋಕ್ಕೋಸ್ಕರ. ಎರರ್ ಬಾರ್ಸ್ ಪ್ರಕಾರ ಸೌತ್ ರೀಜನ್ ಸೇಲ್ಸ್ 20 ಲ್ಯಾಕ್ಗಿಂತ ಜಾಸ್ತಿ ಇರುತ್ತೆ, 25 ಲ್ಯಾಕ್ಗಿಂತ ಜಾಸ್ತಿ ಕೂಡ ಇರ್ಬೋದು ಅಥವಾ ಕಡಿಮೆ ಕೂಡ ಇರ್ಬೋದು. ಎರರ್ ಬಾರ್ಸ್ನ ರಿಮೂವ್ ಮಾಡ್ತೀನಿ. ಡೇಟಾ ಟೇಬಲ್ ಕೂಡ ರಿಮೂವ್ ಮಾಡ್ತೀನಿ. ಬೇಕಾಗಿರೋ ಎಲಿಮೆಂಟ್ಸ್ ಮಾತ್ರ ಚಾರ್ಟಲ್ಲಿ ಇಟ್ಕೊಂಡು ಬೇರೆದೆಲ್ಲ ರಿಮೂವ್ ಮಾಡ್ಬೋದು. ಟ್ರೆಂಡ್ ಲೈನ್ ಅಂತ ಒಂದು ಆಪ್ಷನ್ ಇದೆ. ಟ್ರೆಂಡ್ ಲೈನ್ ನೋಡಬೇಕಾದ್ರೆ ಡೇಟಾ ಸಾರ್ಟ್ ಆಗಿರಬೇಕು. ಡೇಟಾ ಸಾರ್ಟ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡಿ ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಟ್ರೆಂಡ್ ಲೈನ್ ಚೆಕ್ ಬಾಕ್ಸಲ್ಲಿ ಚೆಕ್ ಮಾಡಿದ್ರೆ ಟ್ರೆಂಡ್ ಲೈನ್ ನೋಡ್ಬೋದು. ಡೇಟ್ ವೈಸ್ ಡೇಟಾ ಸಮರಿ ಇದ್ದಾಗ ಟ್ರೆಂಡ್ ಲೈನ್ ಯೂಸ್ ಮಾಡ್ಬೋದು. ಈಗ ಜನವರಿ ಫೆಬ್ರವರಿ ಮಂತ್ ಇಂದ ಡಿಸೆಂಬರ್ ಮಂತ್ ತನಕ ಡೇಟಾ ಇದ್ದರೆ ಮಂತ್ಲಿ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಡಿಕ್ರೀಸ್ ಆಗ್ತಾ ಇದೆ ಅಂತ ನೋಡ್ಬೋದು. ಎಕ್ಸಿಸ್ಟಿಂಗ್ ಪಿವಟ್ ಟೇಬಲ್ಗೆ ಚಾರ್ಟ್ ಇನ್ಸರ್ಟ್ ಮಾಡೋದು ಹೇಗಂತ ನೋಡೋಣ. ಇಲ್ಲೊಂದು ಪಿವಟ್ ಟೇಬಲ್ ಇದೆ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ ಹೋಗಿ ಪಿವಟ್ ಚಾರ್ಟ್ ಹೋದರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಲಿಸ್ಟ್ ಆಫ್ ಚಾರ್ಟ್ ಸ್ಟೈಲ್ಸ್ ಇವೆ. ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು. ಕಾಲಮ್ ಚಾರ್ಟನ್ನೇ ತಗೊಳ್ತಾ ಇದ್ದೀನಿ. ಮತ್ತೆ ಕಾಲಮ್ ಚಾರ್ಟ್ ತಗೊಂಡಿದ್ದೀನಿ. ಹಾರಿಸಾಂಟಲ್ ಆಕ್ಸಿಸಲ್ಲಿ ಸೇಲ್ಸ್ ಪರ್ಸನ್ ನೇಮ್ಸ್ ಎಲ್ಲ ಸ್ಲ್ಯಾಂಟ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಸ್ಪೇಸ್ ಸಾಕಾಗದೇ ಇರೋ ಕಾರಣ ಸ್ಲ್ಯಾಂಟ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಈ ಚಾರ್ಟಲ್ಲಿ ಸೇಲ್ಸ್ ಪರ್ಸನ್ ನೇಮ್ಸ್ ವರ್ಟಿಕಲ್ ಆಕ್ಸಿಸಲ್ಲಿ ಬರಬೇಕು, ವ್ಯಾಲ್ಯೂಸ್ ಹಾರಿಸಾಂಟಲ್ ಆಕ್ಸಿಸಲ್ಲಿ ಬರಬೇಕು. ಈ ಥರ ಫಾರ್ಮ್ಯಾಟ್ ಮಾಡ್ಬೋದು. ಅದಕ್ಕೆ ಬೇರೆ ಚಾರ್ಟ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಚಾರ್ಟ್ ಟೈಪ್ನ ಚೇಂಜ್ ಮಾಡ್ಬೋದು. ಚಾರ್ಟ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಚೇಂಜ್ ಚಾರ್ಟ್ ಟೈಪ್ ಇದನ್ನು ತಗೊಂಡ್ರೆ ಚೇಂಜ್ ಚಾರ್ಟ್ ಟೈಪ್ ಅಂತ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ನಾನು ಬಾರ್ ಚಾರ್ಟ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಪರ್ಸನ್ ನೇಮ್ಸ್ ಎಲ್ಲ ವರ್ಟಿಕಲ್ ಆಕ್ಸಿಸಲ್ಲಿ ಬಂದಿದೆ, ವ್ಯಾಲ್ಯೂಸ್ ಹಾರಿಸಾಂಟಲ್ ಆಕ್ಸಿಸಲ್ಲಿ ಬಂದಿದೆ. ಟೈಟಲ್ ಎಡಿಟ್ ಮಾಡಿ ಸೇಲ್ಸ್ ಪರ್ಸನ್ ವೈಸ್ ಸೇಲ್ಸ್ ಅಂತ ಟೈಟಲ್ ಚೇಂಜ್ ಮಾಡ್ತಾ ಇದ್ದೀನಿ. ಚಾರ್ಟ್ ಫಾರ್ಮ್ಯಾಟ್ ಮಾಡೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಡೇಟಾ ಲೇಬಲ್ಸ್ ಆನ್ ಮಾಡ್ತಾ ಇದ್ದೀನಿ. ಆಕ್ಸಿಸ್ಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ ರೈಟ್ ಆರೋ ಮೇಲೆ ಕ್ಲಿಕ್ ಮಾಡಿ ಪ್ರೈಮರಿ ಹಾರಿಸಾಂಟಲ್ ಆಕ್ಸಿಸ್ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಈ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದ್ದು ವ್ಯಾಲ್ಯೂಸ್ ರಿಮೂವ್ ಆಗಿದೆ, ಹಾರಿಸಾಂಟಲ್ ಆಕ್ಸಿಸ್ ರಿಮೂವ್ ಆಗಿದೆ. ಡೇಟಾ ಲೇಬಲ್ಸ್ ಡಿಸ್ಪ್ಲೇ ಆಗ್ತಾ ಇರೋದ್ರಿಂದ ಯಾವ ಸೇಲ್ಸ್ ಪರ್ಸನ್ ಎಷ್ಟು ಸೇಲ್ಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೇಲ್ಸ್ ಪರ್ಸನ್ ಪಕ್ಕದಲ್ಲಿ ಡ್ರಾಪ್ ಡೌನ್ ಇದೆ. ಇಲ್ಲಿ ಹೋಗಿ ಫಿಲ್ಟರ್ ಮಾಡ್ಬೋದು. ಆಕಾಶ್, ಅಮಿತ್, ಡೇವಿಡ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 4 ಸೇಲ್ಸ್ ಪರ್ಸನ್ ಸೆಲೆಕ್ಟ್ ಮಾಡಿದ್ದೀನಿ.
ಆ 4 ಸೇಲ್ಸ್ ಪರ್ಸನ್ ಡೇಟಾ ಮಾತ್ರ ಫಿಲ್ಟರ್ ಆಗಿ ಪಿವಟ್ ಟೇಬಲಲ್ಲಿ ಪಿವಟ್ ಚಾರ್ಟಲ್ಲಿ ಎರಡರಲ್ಲೂ ಡಿಸ್ಪ್ಲೇ ಆಗ್ತಾ ಇದೆ. ಮತ್ತು ಫಿಲ್ಟರ್ನ ಕ್ಲಿಯರ್ ಮಾಡ್ಬೋದು. ವ್ಯಾಲ್ಯೂಸ್ ಡಿಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡೋಣ. ಪಿವಟ್ ಟೇಬಲಿಂದನೂ ಸಾರ್ಟ್ ಮಾಡ್ಬೋದು. ವ್ಯಾಲ್ಯೂಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಸಾರ್ಟ್ ಮಾಡ್ಬೋದು. ಪಿವಟ್ ಚಾರ್ಟಲ್ಲಿ ಕೂಡ ಸಾರ್ಟ್ ಮಾಡ್ಬೋದು. ಡೇಟಾ ಬಾರ್ಸ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಸಾರ್ಟ್ ಆಪ್ಷನ್ ಇದೆ. ಸಾರ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂದರೆ ಕೆಳಗಡೆಯಿಂದ ತಗೊಳ್ತಾ ಇದೆ. ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಮಾಡ್ತೀನಿ. ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಡೇಟಾ ಬಾರ್ಸ್ ಫಾರ್ಮ್ಯಾಟ್ ಮಾಡೋಣ. ಕಲರ್ ಬೇರೆ ತಗೊಳ್ತೀವಿ. ಇದೇ ಪಿವಟ್ ಟೇಬಲ್ಗೆ ಬೇರೆ ಚಾರ್ಟ್ ಇನ್ಸರ್ಟ್ ಮಾಡೋಣ. ಸೆಲ್ ಪಾಯಿಂಟರ್ ಪಿವಟ್ ಟೇಬಲ್ ಇರಬೇಕು. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಪಿವಟ್ ಚಾರ್ಟ್, ಪೈ ಚಾರ್ಟ್ ತಗೊಳ್ಳೋಣ. ಪೈ ಚಾರ್ಟಲ್ಲೂ ಡಿಫ್ರೆಂಟ್ ಆಪ್ಷನ್ಗಳಿವೆ. ನಾರ್ಮಲ್ ಪೈ ಚಾರ್ಟ್ ಇದೆ, 3D ಪೈ ಚಾರ್ಟ್ ಇದೆ, ಪೈ ಆಫ್ ಪೈ ಅಂತ ಇದೆ, ಬಾರ್ ಆಫ್ ಪೈ, ಡೋನಟ್. ಎಲ್ಲನೂ ಟ್ರೈ ಮಾಡೋಣ. ಮೊದಲು ಬೇಸಿಕ್ಕಿಂತ ಶುರು ಮಾಡಿ ಆಮೇಲೆ ಅಡ್ವಾನ್ಸ್ಡ್ಗೆ ಹೋಗೋಣ. ಈ ಚಾರ್ಟ್ ತಗೊಳ್ತಾ ಇದ್ದೀನಿ. ಪೈ ಚಾರ್ಟ್ ಸರ್ಕಲ್ ಫಾರ್ಮಲ್ಲಿ ಇರುತ್ತೆ. ಸೇಲ್ಸ್ ವ್ಯಾಲ್ಯೂ ಪ್ರಕಾರ ರೀಜನ್ ಎಷ್ಟು ಪೋರ್ಷನ್ ತಗೊಳುತ್ತೆ ಅದನ್ನು ಬೇರೆ ಬೇರೆ ಕಲರಲ್ಲಿ ತೋರಿಸ್ತಾ ಇದೆ. ಚಾರ್ಟಲ್ಲಿ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಪ್ಲಸ್ ಸೈನ್ ಮೇಲೆ ಹೋಗಿ ಡೇಟಾ ಲೇಬಲ್ಸ್ ಆನ್ ಮಾಡೋಣ. ಈಗ ವ್ಯಾಲ್ಯೂಸ್ ಚಾರ್ಟ್ ಒಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ರೀಜನ್ಸ್ ಇವೆ. ಇವೆಲ್ಲ ಲೆಜೆಂಡ್ಸ್. ಇದ್ರ ಪ್ರಕಾರ ಯಾವ ಕಲರ್ ಯಾವ ರೀಜನ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ತೋರಿಸ್ತಾ ಇದೆ. ಸೌತ್ ರೀಜನ್ ಡಾರ್ಕ್ ಬ್ಲೂ ಕಲರ್, ಈಸ್ಟ್ ಆರೆಂಜ್ ಕಲರ್, ನಾರ್ತ್ ಗ್ರೀನ್, ವೆಸ್ಟ್ ಬ್ಲೂ ಕಲರ್. ರೀಜನ್ ಕೂಡ ಪೈ ಚಾರ್ಟ್ ಒಳಗಡೆ ಬರೋ ಥರ ಫಾರ್ಮ್ಯಾಟ್ ಮಾಡೋಣ. ಡೇಟಾ ಲೇಬಲ್ಸ್ಗೆ ಹೋಗಿ ಆರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಮೋರ್ ಆಪ್ಷನ್ಸ್ ಹೋಗಿ ಡೇಟಾ ಲೇಬಲ್ಸ್ನ ಸೆಂಟರಲ್ಲಿ ಪ್ಲೇಸ್ ಮಾಡ್ಬೋದು, ಇನ್ಸೈಡ್ ಎಂಡಲ್ಲಿ ಪ್ಲೇಸ್ ಮಾಡ್ಬೋದು, ಔಟ್ಸೈಡ್, ಬೆಸ್ಟ್ ಫಿಟ್, ಡೇಟಾ ಕಾಲ್ಔಟ್, ಈ ಥರ ಬೇರೆ ಬೇರೆ ಫಾರ್ಮ್ಯಾಟ್ ಮಾಡ್ಬೋದು ನಾವು. ಮೋರ್ ಆಪ್ಷನ್ಸ್ಗೆ ಹೋಗಿ ಸೈಡ್ ಬಾರ್ ಬರುತ್ತೆ, ಅದರಲ್ಲಿ ಲೇಬಲ್ ಆಪ್ಷನ್ಸ್ಗೆ ಹೋಗಬೇಕು. ಲೇಬಲ್ ಆಪ್ಷನ್ಸ್ಗೆ ಹೋಗಿ ಕ್ಯಾಟಗರಿ ನೇಮ್ ಚೆಕ್ ಬಾಕ್ಸ್ ಚೆಕ್ ಮಾಡಿದ್ರೆ ಕ್ಯಾಟಗರಿ ಕೂಡ ಡಿಸ್ಪ್ಲೇ ಆಗುತ್ತೆ. ಚಾರ್ಟ್ ಕಲರ್ ಡಾರ್ಕ್ ಕಲರ್ಸ್ ಆಗಿರೋದ್ರಿಂದ ವ್ಯಾಲ್ಯೂಸ್ ನಮಗೆ ಡಿಸ್ಪ್ಲೇ ಕಾಣಿಸ್ತಾ ಇಲ್ಲ. ಇದನ್ನು ಫಾರ್ಮ್ಯಾಟ್ ಮಾಡೋಣ. ಟೆಕ್ಸ್ಟ್ ಆಪ್ಷನ್ಸ್ಗೆ ಹೋಗಿ ಬೇರೆ ಕಲರ್ ಚೂಸ್ ಮಾಡೋಣ. ಆಟೋಮ್ಯಾಟಿಕ್ ಕಲರ್ ಇದೆ, ವೈಟ್ ತಗೊಳ್ತಾ ಇದ್ದೀನಿ. ಪ್ಲಸ್ ಸೈನ್ ಮೇಲೆ ಹೋಗಿ ಲೆಜೆಂಡ್ಸ್ ಆಫ್ ಮಾಡೋಣ. ತ್ರೀ ಡಿ ಪೈ ಚಾರ್ಟ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೆಲ್ ಪಾಯಿಂಟರ್ ಪಿವಟ್ ಟೇಬಲಲ್ಲಿ ಇರಬೇಕು. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಪಿವಟ್ ಚಾರ್ಟ್ಗೆ ಹೋಗಿ ಪೈ ಚಾರ್ಟ್ಗೆ ಹೋಗಿ 3D ಪೈ ಚಾರ್ಟ್ ತಗೊಳ್ತಾ ಇದ್ದೀನಿ. ಡೇಟಾ ಲೇಬಲ್ಸ್ ಆನ್ ಮಾಡೋಣ. ಪ್ಲಸ್ ಸೈನ್ ಮೇಲೆ ಹೋಗಿ ಡೇಟಾ ಲೇಬಲ್ಸ್ ಆನ್ ಮಾಡಿದ್ದೀನಿ. ಮೋರ್ ಆಪ್ಷನ್ಸ್ಗೆ ಹೋಗಿ ಲೇಬಲ್ ಆಪ್ಷನ್ಸ್ಗೆ ಹೋಗಿ ಕ್ಯಾಟಗರಿ ನೇಮ್ ಚೆಕ್ ಬಾಕ್ಸ್ನ ಚೆಕ್ ಮಾಡ್ತಾ ಇದ್ದೀನಿ. ಕ್ಯಾಟಗರಿ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಪ್ಲಸ್ ಸೈನ್ಗೆ ಹೋಗಿ ಲೆಜೆಂಡ್ಸ್ ರಿಮೂವ್ ಮಾಡ್ತೀನಿ. ಟೆಕ್ಸ್ಟ್ ಆಪ್ಷನ್ಗೆ ಹೋಗಿ ಟೆಕ್ಸ್ಟ್ ಕಲರ್ ವೈಟ್ ಚೂಸ್ ಮಾಡ್ತೀನಿ.
ಚಾರ್ಟ್ ಸ್ಟೈಲ್ಗೆ ಹೋಗಿ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಕಲರ್ಗೆ ಹೋದರೆ ಈ ಕಲರ್ ಸೆಲೆಕ್ಟ್ ಆಗಿದೆ, ಬೇರೆ ಕಲರ್ ಕೂಡ ತಗೋಬೋದು. ಈ ಕಲರ್ ತಗೊಳ್ತೀನಿ. ಇದನ್ನು ಫಾರ್ಮ್ಯಾಟ್ ಮಾಡೋಣ. ಕಲರ್ಗೆ ಹೋಗಿ ಮೊನೋಕ್ರೋನಿಕ್ ಕಲರ್ ಕೂಡ ತಗೋಬೋದು. ಸಿಂಗಲ್ ಕಲರ್ ಇರುತ್ತೆ, ಅದರಲ್ಲೇ ಲೈಟ್ ಡಾರ್ಕ್ ಶೇಡಲ್ಲಿ ಫಾರ್ಮ್ಯಾಟ್ ಆಗುತ್ತೆ. ಈ ಥರ ಕೂಡ ಫಾರ್ಮ್ಯಾಟ್ ಮಾಡ್ಬೋದು. ಮಲ್ಟಿ ಕಲರೇ ತಗೊಳ್ಳೋಣ. ಡೋನಟ್ ಚಾರ್ಟ್ ಇನ್ಸರ್ಟ್ ಮಾಡೋಣ. ಪಿವಟ್ ಚಾರ್ಟ್ಗೆ ಹೋಗಿ ಪೈ ಚಾರ್ಟ್ಗೆ ಹೋಗಿ ಡೋನಟ್ ಚಾರ್ಟ್ ತಗೋತಾ ಇದ್ದೀನಿ. ಡೋನಟ್ ಚಾರ್ಟ್ ರಿಂಗ್ ಟೈಪ್ ಇರುತ್ತೆ. ಪ್ಲಸ್ ಸೈನ್ ಮೇಲೆ ಹೋಗಿ ಡೇಟಾ ಲೇಬಲ್ಸ್ ಆನ್ ಮಾಡೋಣ. ಡೇಟಾ ಲೇಬಲ್ಸ್ ಮೋರ್ ಆಪ್ಷನ್ಸ್ಗೆ ಹೋದರೆ ಒಂದು ಸೈಡ್ ಪ್ಯಾನಲ್ ಓಪನ್ ಆಗುತ್ತೆ. ಇದರಿಂದ ಕ್ಯಾಟಗರಿ ನೇಮ್ ಚೆಕ್ ಬಾಕ್ಸ್ನ ಚೆಕ್ ಮಾಡ್ತಾ ಇದ್ದೀನಿ. ಕ್ಯಾಟಗರಿ ವ್ಯಾಲ್ಯೂ 2 ಡಿಸ್ಪ್ಲೇ ಆಗ್ತಾ ಇದೆ. ಡೋನಟ್ ವಿಡ್ತ್ನ ಜಾಸ್ತಿ ಮಾಡೋಣ. ಚಾರ್ಟ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡೇಟಾ ಸೀರೀಸ್. ಫಾರ್ಮ್ಯಾಟ್ ಡೇಟಾ ಸೀರೀಸ್ಗೆ ಹೋದಾಗ ಸೈಡ್ ಪ್ಯಾನಲ್ಲಿ ಸೀರೀಸ್ ಆಪ್ಷನ್ಸ್ ಇವೆ. ಡೋನಟ್ ಹೋಲ್ ಸೈಜ್ ಅಂತ ಇದೆ, 75% ಇದೆ. ಡೋನಟ್ ಹೋಲ್ ಚಿಕ್ಕದಾದಷ್ಟು ಡೋನಟ್ ವಿಡ್ತ್ ಜಾಸ್ತಿ ಆಗುತ್ತೆ. ರೇಡಿಯಸ್ನ ಕಮ್ಮಿ ಮಾಡೋಣ. 75%ಇಂದ ರಿಡ್ಯೂಸ್ ಮಾಡಿ ರೇಡಿಯಸ್ ರೆಡ್ಯೂಸ್ ಮಾಡ್ತಾ ಇದ್ದರೆ ಡೋನಟ್ ಸೈಜ್ ಜಾಸ್ತಿ ಆಗುತ್ತೆ. ಡೋನಟ್ ಹೋಲ್ ಸೈಜ್ 45% ಮಾಡಿದ್ದೀನಿ. ಡೇಟಾ ಲೇಬಲ್ಸ್ ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಆಪ್ಷನ್ಗೆ ಹೋಗಿ ಟೆಕ್ಸ್ಟ್ ಫಿಲ್ಗೆ ಹೋಗಿ ಟೆಕ್ಸ್ಟ್ ಕಲರ್ ಫಾರ್ಮ್ಯಾಟ್ ಮಾಡೋಣ. ವೈಟ್ ತಗೋತಾ ಇದ್ದೀನಿ. ಸೈಡಲ್ಲಿರೋ ಲೆಜೆಂಡ್ಸ್ನ ರಿಮೂವ್ ಮಾಡ್ಬೋದು ಅಥವಾ ಬೇರೆ ಕಡೆ ಪ್ಲೇಸ್ ಮಾಡ್ಬೋದು. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಲೆಜೆಂಡ್ ಆಪ್ಷನ್ಸ್ಗೆ ಹೋಗಿ ಬಾಟಮಲ್ಲಿ ಪ್ಲೇಸ್ ಆಗಿದೆ. ಪೈ ಚಾರ್ಟ್, 3D ಪೈ, ಡೋನಟ್ ಚಾರ್ಟ್. ಪಿವಟ್ ಟೇಬಲಲ್ಲಿ 5 ಅಥವಾ 5ಕ್ಕಿಂತ ಕಡಿಮೆ ಕ್ಯಾಟಗರಿ ಇದ್ದಾಗ ಮಾತ್ರ ಪೈ ಚಾರ್ಟ್, ಡೋನಟ್ ಚಾರ್ಟ್ನ ಇನ್ಸರ್ಟ್ ಮಾಡ್ಬೋದು. ಜಾಸ್ತಿ ಕ್ಯಾಟಗರಿ ಇದ್ದಾಗ, ಸಪೋಸ್ ಸೇಲ್ಸ್ ಪರ್ಸನ್ ವೈಸ್ ಸಮ್ಮರಿ ಇದೆ, ಇದಕ್ಕೆ ನಾನು ಪೈ ಚಾರ್ಟ್ ಇನ್ಸರ್ಟ್ ಮಾಡೋಕ್ಕೆ ಹೋದರೆ ಈ ಥರ ಇರುತ್ತೆ. ಇದರಿಂದ ಈ ಥರ ಚಾರ್ಟ್ ಇನ್ಸರ್ಟ್ ಮಾಡೋದ್ರಿಂದ ಯಾವುದೇ ಅರ್ಥ ಇಲ್ಲ. ಪಿವಟ್ ಟೇಬಲ್ ಡೇಟಾ ಪ್ರಕಾರ ಸೂಟಬಲ್ ಚಾರ್ಟ್ನ ಚೂಸ್ ಮಾಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಪಿವಟ್ ಚಾರ್ಟ್ಸ್ ಅಷ್ಟೇ ತಿಳ್ಕೊಂಡಿದ್ದೀವಿ. ಪಿವಟ್ ಚಾರ್ಟಲ್ಲಿ ಇನ್ನೂ ತುಂಬ ತಿಳ್ಕೊಳ್ಳೋದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಇದ್ದಾಗ ಪಿವಟ್ ಚಾರ್ಟ್ಸ್ ಹೇಗಿರಬೇಕಂತ ತಿಳ್ಕೊಳ್ಳೋಣ.